ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಬುರುಡೆ ರಹಸ್ಯದ ತನಿಖೆ ಚುರುಕಾಗಿದೆ. 3ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗಲಿಲ್ಲ, ಯಾವ ಕುರುಹು ಕೂಡ ಸಿಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 6 ಅಡಿಯಷ್ಟು ಆಳವಾಗಿ ಅಗೆದಿದ್ದಾರೆ ಕಾರ್ಮಿಕರು, ಆದರೆ ಅಲ್ಲಿ ಅಸ್ಥಿಪಂಜರ ಏನು ಸಿಕ್ಕಿಲ್ಲ. 3ನೇ ಪಾಯಿಂಟ್ನಲ್ಲಿನ ಅಗೆಯುವಿಕೆ ಕಾರ್ಯ ಅಂತ್ಯ ಆಗಿದೆ. ಅಲ್ಲಿಗೆ 1, 2, 3 ಮೊದಲ 3 ಪಾಯಿಂಟ್ಗಳಲ್ಲಿ ಏನೇನು ಸಿಕ್ಕಿಲ್ಲ. 20 ಕಾರ್ಮಿಕರಿಂದ ಅಗೆಯುವಂಥ ಕಾರ್ಯ ಮುಂದುವರಿತಾ ಇದೆ. ದೂರುದಾರನ ನಿರ್ದೇಶನದ ಹಾಗೆ ಕಾರ್ಮಿಕರು ಅಗಿತಾ ಇದ್ದಾರೆ. ಒಟ್ಟು ಈತ 13 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿಸಿದ್ದ ಪೊಲೀಸರ ಬಳಿ. ಅಧಿಕಾರಿಗಳು ಅದಕ್ಕೆ 1 ದಿನ ತಗೊಂಡಿದ್ರು. ಎಲ್ಲ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿ ಅಲ್ಲಿಗೆ ರಕ್ಷಣೆ ಒದಗಿಸಿದ್ರು. ದಾದ ಬಳಿಕ ನಿನ್ನೆಯಿಂದ ಈ ಕಾರ್ಯ ಆರಂಭ ಆಗಿದೆ. ನಿನ್ನೆ ಒಂದು ಸ್ಥಳದಲ್ಲಿ ಅಗೆಯುವಂಥ ಕೆಲಸ ಮಾಡಿದ್ರು. 15 ಅಡಿ ಅಗಲ 8 ಅಡಿ ಆಳಕ್ಕೆ ಆ ಸ್ಥಳದಲ್ಲಿ ಗುಂಡಿ ತೆಗೆದು ಕಳೆಬರ ಸಿಗುತ್ತಾ, ಅಸ್ಥಿಪಂಜರ ಏನಾದರೂ ಸಿಗುತ್ತಾ, ಈ ವ್ಯಕ್ತಿ ದೂರಿನಲ್ಲಿ ಹೇಳಿರೋ ಹಾಗೆ ಅನ್ನುವಂಥ ಹುಡುಕಾಟ ಆಯಿತು. ಆದರೆ ಏನೂ ಕುರುಹುಗಳು ಪತ್ತೆಯಾಗಲಿಲ್ಲ. ಇವತ್ತು 2 ಮತ್ತು 3ನೇ ಪಾಯಿಂಟ್ಗಳಲ್ಲೂ ಅದೇ ರೀತಿಯ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಸ್ವತಃ ಈ ಅನಾಮಿಕ ವ್ಯಕ್ತಿ ದೂರುದಾರ ತಾನು ಸ್ಥಳಗಳನ್ನು ತೋರಿಸುತ್ತೇನೆ ಅಂತ ಏನು ಹೇಳಿಕೊಂಡಿದ್ದ, ಆತನೇ ತೋರಿಸಿದಂತಹ ಸ್ಥಳಗಳನ್ನು ಆತನ ಸಮ್ಮುಖದಲ್ಲೇ SIT ಟೀಮ್ ಮಾರ್ಕ್ ಮಾಡಿತ್ತು. ಜೊತೆಗೆ FSL ತಂಡ ಕೂಡ ಇತ್ತು. ಪೊಲೀಸರು ಪ್ರೊಟೆಕ್ಷನ್ ಕೊಟ್ಟಿದ್ರು. ಇಷ್ಟರ ಮಧ್ಯೆ ಈ ಕಾರ್ಯಾಚರಣೆ ನಡೀತಾ ಇರೋದು. 13 ಪಾಯಿಂಟ್ಗಳಲ್ಲಿ ಈಗ 3 ಪಾಯಿಂಟ್ಗಳು ಪೂರ್ಣ ಆಗಿದೆ. ಅಂದರೆ ಅಲ್ಲಿ ಅಗೆದು ಹುಡುಕಾಡಲಾಗಿದೆ. ಇದುವರೆಗೂ ಏನೇನು ಪತ್ತೆಯಾಗಿಲ್ಲ. ಸುಮಾರು 6 ಅಡಿ ಆಳ ತೆಗೆದಿದ್ದಾರೆ 3ನೇ ಪಾಯಿಂಟ್ನಲ್ಲೂ ಕೂಡ. 2 ಮತ್ತು 3ನೇ ಪಾಯಿಂಟ್ಗಳಲ್ಲಿ ಇವತ್ತು ಈ ರೀತಿ ನೆಲ ಅಗೆದು ಅಲ್ಲಿ ಕಳೆ ಬರಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ. ಬಟ್ ಆ ಸ್ಥಳಗಳಲ್ಲೂ ಕೂಡ ಇದುವರೆಗೂ ಏನೂ ಸಿಕ್ಕಿಲ್ಲ. ಈತ ಹೇಳ್ಕೊಂಡಿರೋ ಹಾಗೆ 100 ಶವಗಳನ್ನು ತನ್ನ ಕೈಯಾರೆ ಹೂತಿಟ್ಟಿದ್ದಾಗಿ ಹೇಳ್ಕೊಂಡಿದ್ದ. ಕರ್ಕೊಂಡು ಹೋದ್ರೆ ಆ ಸ್ಥಳಗಳನ್ನು ನಾನು ತೋರಿಸ್ತೀನಿ, ಅಲ್ಲಿ ಅಸ್ಥಿಪಂಜರಗಳು ಸಿಗ್ತವೆ ಅನ್ನುವಂಥದ್ದನ್ನು ಹೇಳಿದ್ದ. ಇದಕ್ಕೂ ಮೇಲಾಗಿ ಆತ ಒಂದು ತಲೆಬುರುಡೆಯನ್ನು ಕೂಡ ತನ್ನ ಜೊತೆಗೆ ತಂದಿದ್ದ. ಹೀಗಾಗಿ SIT ಟೀಮ್ ರಚನೆ ಮಾಡಲಾಯಿತು. ಮೊದಲಿಗೆ ದೂರು ಕೊಟ್ಟಿದ್ದ ಈ ಅನಾಮಿಕ ವ್ಯಕ್ತಿಯನ್ನು 2 ದಿನಗಳ ಕಾಲ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಅದಾದ ಮೇಲೆ ಈ ಭೂಮಿ ಅಗೆದು ಅಲ್ಲಿಂದ ಸಾಕ್ಷಿಯನ್ನು ಹೊರತೆಗೆಯುವಂಥ ಕಾರ್ಯಕ್ಕೆ ಬೇಕಾದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡು ನಿನ್ನೆಯಿಂದ ಇಡೀ ಟೀಮ್ ಈ ದೂರುದಾರನ ಸಮೇತ ಆತ ತೋರಿಸಿದ್ದಂಥ ಸ್ಥಳಗಳನ್ನು ಏನು ಮಾರ್ಕಿಂಗ್ ಮಾಡಲಾಗಿತ್ತೋ ಆ ಸ್ಥಳಗಳಿಗೆ ತೆರಳಿ ಅಲ್ಲಿ ನೆಲ ಅಗೆಯುವಂಥ ಕಾರ್ಯ ಮಾಡ್ತಿದ್ದಾರೆ. ಆತ ಎಷ್ಟು ಅಗಲಕ್ಕೆ ಎಷ್ಟು ಆಳಕ್ಕೆ ಹೇಳ್ತಾನೆ, ಕಾರ್ಮಿಕರು ಅದೇ ರೀತಿಯಾಗಿ ಅಲ್ಲಿ ಅಗೆಯೋದಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದರೆ ನಾಳೆ ದಿನ ನಾನು ಹೇಳಿದ ರೀತಿಯಲ್ಲಿ ಅಲ್ಲಿ ಹುಡುಕಾಡಲಿಲ್ಲ ಅಥವಾ ನಾನು ಹೇಳಿದ ಹಾಗೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಲಿಲ್ಲ ಅನ್ನುವಂಥದ್ದು ಬರಬಾರ್ದು. ಈ ಕಾರಣಕ್ಕಾಗಿ ಆತನ ಸಮ್ಮುಖದಲ್ಲೇ ಆತ ಹೇಗೆ ಹೇಳ್ತಾನೆ, ಎಷ್ಟು ಅಗಲ ಆಳ, ಆತ ಹೇಳಿದ ಹಾಗೆ ಕಾರ್ಮಿಕರು ಗುಂಡಿಗಳನ್ನು ತೋಡಿ ಹುಡುಕಾಡಿದ್ದಾರೆ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಏನೂ ಪತ್ತೆ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಸೊ ಕಿರಣ್, ಮೊದಲ 3 ಪಾಯಿಂಟ್ಗಳಲ್ಲೂ ಏನೇನು ಪತ್ತೆಯಾಗಿಲ್ಲ, 4ನೇ ಪಾಯಿಂಟಿಗೆ ಹೋಗ್ತಾರಾ? ಇವತ್ತಿನ ಕಾರ್ಯಾಚರಣೆ ಮುಂದುವರಿಯುತ್ತಾ? ಸದ್ಯ ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಪಾಯಿಂಟ್ 1 ಏನೂ ಸಿಕ್ಕಿರ್ಲಿಲ್ಲ. ಕಾರ್ಮಿಕರು ಅಗ್ದು 15/8 ತನಕ ಅಷ್ಟು ಭೂಮಿಯನ್ನು ಅಗ್ದಿದ್ರು. ಅಲ್ಲಿ ಏನು ಸಿಕ್ಕಿರಲಿಲ್ಲ. ಪಾಯಿಂಟ್ 2 ಅಲ್ಲಿ ಕೂಡ ಇವತ್ತು ಮುಂಜಾನೆಯಿಂದ ಈ ಜಗ ಅಗೆಯುವಂತಹ ಕಾರ್ಯಾಚರಣೆ ನಡೆಸಲಾಯಿತು. 20 ಕಾರ್ಮಿಕರು ಇದರಲ್ಲಿ ಭಾಗವಹಿಸಿದ್ರು. ಹಾಗೇನೆ SIT ಅಧಿಕಾರಿಗಳು, ದೂರುದಾರ, FSL ಅಧಿಕಾರಿಗಳು, ಹಾಗೇನೆ AC ಕೂಡ ಇದ್ರು. ಅವರ ಸಮ್ಮುಖದಲ್ಲೇ ನಡೆದಿರುವಂತ ಅಲ್ಲೂ ಕೂಡ ಏನು ಸಿಕ್ಕಿರಲಿಲ್ಲ. ಅವನ ದೂರುದಾರನಿಗೆ ಮನವರಿಕೆ ಮಾಡಿ ಅದರ ನಂತರ ಮತ್ತೆ ಆ ಗುಂಡಿಯನ್ನು ಮುಚ್ಚಿ ಬೇರೆ ಕಡೆಗೆ ಹೋಗಿದ್ದಾರೆ. 3ನೇ ಪಾಯಿಂಟ್ ಅಲ್ಲೂ ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ಸರಿಸುಮಾರು ಒಂದು 6 ಅಡಿಗಳಷ್ಟು ಭೂಮಿಯನ್ನು ಅಗ್ದಿದ್ದಾರೆ. ಅಲ್ಲೂ ಏನು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಅದನ್ನ ದೂರುದಾರನಿಗೆ ಮನವರಿಕೆ ಮಾಡಿ ಅಲ್ಲೂ ಏನು ಸಿಕ್ಕಿಲ್ಲ ಅನ್ನೋದನ್ನ ಮನವರಿಕೆ ಆದ ನಂತರ ಆತನ ಸಮ್ಮತಿ ಪಡೆದು ಅದನ್ನ ಮತ್ತೆ ಮುಚ್ಚಲಾಗೋದು. ಈಗ ಸದ್ಯಕ್ಕೆ ತಂಡದವರು ಬ್ರೇಕ್ ಕೊಡಲಾಗಿದ್ದು ಅವರಿಗೆ ಊಟದ ವ್ಯವಸ್ಥೆಯನ್ನ ಅಲ್ಲಿ ಸ್ನಾನಘಟ್ಟದಲ್ಲಿ ಮಾಡಲಾಗಿದೆ. ವಿಜಯ್, ಕಿರಣ್, ಈ ಸಂದರ್ಭದಲ್ಲಿ ಆತನೇನಾದ್ರೂ ಪ್ರಶ್ನಿಸಿದಾರಾ? ಏನಪ್ಪ ಮೊದಲನೇ 3 ಪಾಯಿಂಟಲ್ಲಿ ಏನು ಸಿಕ್ಕಿಲ್ಲ ಅಂತ ಆತ ಏನಾದ್ರು ಹೇಳಿರೋದು, ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಈ ಒಂದು ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಆ ವಿಚಾರಣೆ ಆಗ್ಬೇಕಾದ್ರೆ ಅದು ಇನ್ ಕ್ಯಾಮ್ರಾದ ಮುಂದೆ ಆಗ್ಬೇಕು. ಅದು ಈ ಒಂದು ಆದ ನಂತರ ಮುಗಿದ ನಂತರ, ಅಂದ್ರೆ ಇವತ್ತು 3ನೇ ಪಾಯಿಂಟ್ ಮುಗಿದ ನಂತರ ಮತ್ತೆ ಆತನನ್ನ ಸ್ಟೇಷನ್ ನಲ್ಲಿ ಕರೆಸಿ ಆತನನ್ನ
SIT ಕಚೇರಿಗೆ ಕರೆಸಿ ಆತನನ್ನ ವಿಚಾರಣೆ ಮಾಡಲಾಗುತ್ತೆ. ಪ್ರತಿ ಸಲ ಹಾಗೇನೆ ಈ ನಿನ್ನೆ ಕೂಡ ಆತ ಪಾಯಿಂಟ್ 1 ಏನು ಸಿಕ್ಕಿಲ್ಲ ಅಂತ ಹೇಳಿದಾಗ ಆತನನ್ನ ಕರೆಸಿ ಒಂದು ಹಂತದಲ್ಲಿ ಆತನನ್ನ ವಿಚಾರಣೆ ಮಾಡ್ತಾರೆ. ಅದರ ನಂತರನೇ ಆತನನ್ನ ಕಳಿಸ್ಕೊಡೋದು. ಇವತ್ತು ಹಾಗೆ ಆಗುತ್ತೆ. ಈಗ ಇದು ಊಟದ ನಂತರ 4ನೇ ಪಾಯಿಂಟ್ಗೆ ಹೋಗ್ತಾರ ಅನ್ನೋದು ನೋಡ್ಬೇಕು ವಿಜಯ್. ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.